ರಾವ್ ವರಾಂಡದಲ್ಲಿ ಕೂತಿದ್ದರು. ಒಂದೇ ಮಾತಲ್ಲಿ ಹೊರಡುವ ನಿರ್ಧಾರ ತಿಳಿಸಿದ. ನಿಲ್ಲದೆ ವರಾಂಡ ದಾಟಿ ಕಂಪೌಂಡ್ಗೆ ಇಳಿದ. ಮಧು ಸೂಟ್ಕೇಸ್ ಹಿಡಿದುಕೊಂಡು ಓಡಿ ಬಂದ. ಮಾನಸ ಪೆಚ್ಚಾಗಿ ನಿಂತಾಗ ಅವನ ಮನ ಕರಗಿ ಹೋಯಿತು. ಬಾ ಮರಿ ಕರೆದ. ಯಾವುದೋ ನಿರ್ಧಾರ ಅವನನ್ನು ಅಚಲನನ್ನಾಗಿ ಮಾಡಿತು. ಮಧು ಕೈಯಲ್ಲಿನ ಸೂಟ್ಕೇಸನ್ನು ತನ್ನ ಕೈಗೆ ಬದಲಾಯಿಸಿಕೊಂಡು, ಮಮ್ಮಿಗೆ ಹುಷಾರಿಲ್ಲ, ಸದ್ಯಕ್ಕೆ ಇಲ್ಲೇ ಇರ್ತಾಳೆ, ನೀವುಗಳು ಹೋಗಿ ಹೇಳಿ ಬಂದ್ಬಿಡಿ, ಹಣೆಯುಜ್ಜಿದ. ರಾವ್ ಕಾಲುಗಳಲ್ಲಿ ಶಕ್ತಿಯನ್ನು ಕಳೆದುಕೊಂಡವರಂತೆ ನಿಧಾನವಾಗಿ ಬಂದರು. ಏನು ಹೇಳಬೇಕೆಂಬುದೇ ತೋಚಲಿಲ್ಲ. ಮಗಳ ಮೇಲೆ ಮೊದಲ ಬಾರಿಗೆ ಕೋಪಿಸಿಕೊಂಡರು. ರಾಜೀವ್ ಅವನ ಎರಡೂ ಕೈಗಳನ್ನು ಹಿಡಿದುಕೊಂಡರು. ನೇರವಾಗಿ ಅವನ ಕಣ್ಣುಗಳನ್ನು ನೋಡಿದರು. ಹೇಳಿದ ಕಥೆಯನ್ನೇ ನಿಧಾನವಾಗಿ ಓದಿಕೊಂಡರು. ವಿಜಯಳ ವ್ಯಕ್ತಿತ್ವದ ವಿಷಯದಲ್ಲಿ ನನಗೆ ಈಗಲೂ ಗೌರವವಿದೆ. ಅವಳಿಗೆ ಮನಃಶಾಂತಿ ಅವಶ್ಯಕ. ನಾನು ಮತ್ತೇನು ಹೇಳಲಾರೆ. ಅವನ ಸ್ವರದಲ್ಲಿ ನಿರಾಶೆ ಇಣುಕಿತು. ಮಧು ಮಾನಸ ಓಡಿ ಬಂದಾಗ ವಿಜಯ ಅದೇ ಸ್ಥಿತಿಯಲ್ಲಿ ಕೂತಿದ್ದಳು. ಹೂವಂತ ಮನ ಕಲ್ಲಾಯಿತೆ. ಮಮ್ಮಿ ನೀನು ಬಾ ಹೋಗೋಣ. ಮಾನಸಳ ಕೈ ಅವಳ ಕೈಯನ್ನು ಒತ್ತಿದಾಗ ಅದರತ್ತ ನೋಡಿದಳು. ಕಣ್ಣ ಮುಂದೆ ಮಂಜು ಹರಡಿಕೊಂಡಿತು. ಮಬ್ಬು ಯಾವುದೂ ಸ್ಪಷ್ಟವಾಗಿ ಕಾಣಲೊಲ್ಲದು. ನೀನು ಹುಷಾರಾದ ಮೇಲೆ ತಾತನ ಜೊತೆ ಬಾ, ನಾವು ಹೋಗ್ತೀವಿ. ತಾಯಿ ಮಂಕಾದ ಮುಖ ನೋಡಿ ಮಧು ಗಾಬರಿಗೊಂಡ. ಆದರೂ ತಂದೆಯ ಜೊತೆ ಹೊರಡಲೇಬೇಕು. ರಾಜಿ ಹೊರಟು ಬಿಟ್ಟನೆಂಬ ಭಯ. ನಾವು ಹೋಗ್ತೀವಿ. ಮಾನಸಳ ಕೈ ಹಿಡಿದು ಓಡಿಯೇ ಬಿಟ್ಟ. ವಿಜಯ ನಿಟ್ಟುಸಿರನ್ನು ದಬ್ಬಿದಳು. ಒಂದು ರೀತಿಯಲ್ಲಿ ಅದು ಸರಿ ಅನಿಸಿತು. ರಾವ್ ಮೊಮ್ಮಕ್ಕಳು ಅಳಿಯನನ್ನು ಕಳುಹಿಸಿಕೊಟ್ಟು ನಿಧಾನವಾಗಿ ಒಳಗೆ ಬಂದರು. ಎಡಭಾಗದ ಎದೆಯಲ್ಲಿ ನೋವು ಕಾಣಿಸಿಕೊಂಡಿತು. ಒಂದು ಕಡೆ ಕೂತು ಕೈಯಿಂದ ನಿಧಾನವಾಗಿ ನೀವಿಕೊಂಡರು. ಇಂಥದ್ದನ್ನೆಲ್ಲ ತಡೆಯಲಾರದಷ್ಟು ಹೃದಯ ದುರ್ಬಲವಾಗಿರಬೇಕು. ನೋವು ನಿಧಾನವಾಗಿ ಕಡಿಮೆಯಾಯಿತು. ಯಾಕೆ? ಹೆಂಡತಿಯ ಗಾಬರಿಯ ಸ್ವರ ಕೇಳಿ ಕಣ್ತೆರೆದರು. ಲಕ್ಷ್ಮಿಗೆ ಅಷ್ಟೋತ್ತರ ಮಾಡುತ್ತಿದ್ದ ಆಕೆಗೆ ಯಾವ ವಿಷಯವೂ ಗೊತ್ತಿಲ್ಲ. ಮಧ್ಯಾಹ್ನ ಅಳಿಯನಿಗಾಗಿ ಮಾಡಬೇಕಾದ ವಿಶೇಷ ಔತಣದ ಅಡಿಗೆಯ ಲೆಕ್ಕಾಚಾರ ಹಾಕಿಟ್ಟಿದ್ದರು. ಏನಿಲ್ಲ, ಸೋಮಾರಿತನ. ನಿಧಾನವಾಗಿ ಉಸಿರನ್ನು ಮೇಲೆ ಕೆಳೆದುಕೊಂಡರು. ಸದ್ಯ ನನಗೆ ಭಯ ಆಯಿತು. ಹುಡುಗರು ಎಲ್ಲಿ ಎಂದು ಕೇಳಿದಾಗ ನಿರುತ್ತರರಾದರು. ಮತ್ತೆ ಚೇತರಿಸಿಕೊಂಡು ರಾಜೀವ್ ಹೊರಗಡೆ ಕರ್ಕೊಂಡು ಹೋದ. ಮೆಲ್ಲನೆ ಉಸುರಿದರು. ಕನಕಮ್ಮ ಮಗಳ ಕೋಣೆಯಂತ ಹೊರಟಾಗ ಅವರೆದೆ ಹೊಡೆದುಕೊಂಡಿತು. ಮುಂದೆ ಎದುರಿಸಬೇಕಾದುದನ್ನು ಕಲ್ಪಿಸಿಕೊಂಡು ಹೆದರಿದರು. ಹೊರಡೋ ಉತ್ಸಾಹದಲ್ಲಿ ಅಜ್ಜಿಗೆ ಕೂಡ ಹೇಳಿ ಹೋಗಲಿಲ್ಲ. ರಾಜೀವ್ನ ಮೇಲಿನ ಅವರ ಪ್ರೀತಿಯನ್ನು ಮನಗೊಂಡರು. ಸದ್ಯಕ್ಕೆ ಅವರುಗಳು ಅಲ್ಲಿಯೇ ಇರಲಿ ಎನ್ನುವ ನಿರ್ಧಾರಕ್ಕೆ ಬಂದರು. ವಿಜಯ, ಹುಡುಗರು ರಾಜೀವ್ ಎಲ್ಲಿಗೆ ಹೋದರು? ವಿಜಯ ಸ್ವರಬಂಧತ ತಿರುಗಿ ಊರಿಗೆ ಕರ್ಕೊಂಡು ಹೋದರು ಎಂದಾಗ ವಿಸ್ಮಿತರಾದರು. ತಕ್ಷಣ ನಕ್ಕು, ಸಾಕು ತಮಾಷೆ, ಎಲ್ಲಿಗೆ ಹೋದ್ರು ಮತ್ತೆ ಪ್ರಶ್ನಿಸಿದಾಗ 2 ನಿಮಿಷ ಮೌನವಾಗಿದ್ದಳು. ರಾವ್ ಅವಳ ಸಹಾಯಕ್ಕೆ ಧಾವಿಸಿದರು. ಅರ್ಜೆಂಟ್ ಕಾಲ್ ಬಂದಿತ್ತು. ಅಳಿಯಂದ್ರು ಕೂಡಲೇ ಹೊರಟರು. ನಿನ್ನ ಮೊಮ್ಮಕ್ಕಳು ನಿಲ್ಲಲ್ಲ, ಕರ್ಕೊಂಡು ಹೋದ್ರು. ನಿಂಗೆ ಹೇಳಿದರೆ ಸುಮ್ಮನೆ ಗೊಣಗಾಡ್ತೀಯಂತ ನಾನೇ ಕಳಿಸಿಕೊಟ್ಟೆ. ಕನಕಮ್ಮನ ಕಣ್ಣುಗಳು ಕಿರಿದಾದವು. ಅನುಮಾನಿಸಿದರು. ಹೌದು ಕನಕಮ್ಮನವರೇ, ವಿಜಯನ ಕರ್ಕೊಂಡು ಹೋಗ್ತೀನಿ ಅಂದರು. ನಾನೇ 4 ದಿನ ಇರಲಿ ಎಂದೆ. ವಾತಾವರಣ ಹಗುರು ಮಾಡುವ ಪ್ರಯತ್ನ ಮಾಡಿದರು ರಾವ್. ವಿಜಯ ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದಳು. ದುರ್ಬಲತೆ ಹೆಣ್ಣಿಗೆ ಶಾಪವೇನೋ. ಎದ್ದು ಗೆಲುವಿನಿಂದ ಓಡಾಡಿದಳು. ಸಂಜೆ ಮಲ್ಲಿಗೆಯ ಬಳ್ಳಿಯ ಬಳಿ ಬಂದು ನಿಂತಾಗ ಅವಳ ಎದೆ ಭಾರವಾಯಿತು. ಪಕ್ಕದಲ್ಲಿ ಬುಟ್ಟಿ ಹಿಡಿದು ನಿಲ್ಲುವ ಮಾನಸ ಇಲ್ಲ. ತುಟಿ ಅಂಚಿನಲ್ಲಿ ನೋವಿನ ನಗೆ ಮಿನುಗಿತು. ಒಂದೊಂದೇ ಮೊಗ್ಗು ಬುಟ್ಟಿಗೆ ಬೀಳುತ್ತಿದ್ದರೂ ಮನಸ್ಸೆಲ್ಲೋ ಇತ್ತು. ಕೈ ಮಾತ್ರ ಯಾಂತ್ರಿಕವಾಗಿ ಕೆಲಸ ಮಾಡುತ್ತಿತ್ತು. ಸ್ಪಂದನವಿಲ್ಲದ ನಿರ್ವಿಕಾರ ಚಿತ್ತ. ಸಾಕ್ ಬಿಡು. ಸ್ವರ ಬಂದತ್ತ ತಿರುಗಿದಳು. ಮಾನಸನಾದರೂ ಇದ್ದಿದ್ರೆ. ಅವರ ಕೊರಳುಬ್ಬಿತು. ಮಗಳ ಕೈಯಲ್ಲಿದ್ದ ಬುಟ್ಟಿಯನ್ನು ತೆಗೆದುಕೊಂಡರು. ರಾಜೀವ್ಗೆ ಹುಡುಗರು ಬಂದ ಮೇಲೆ ಒಂದು ತರಹ ಉತ್ಸಾಹ ಮೂಡಿ ಬಂತು. ಆದರೆ 2 ದಿನದಲ್ಲಿ ಕರಗಿ ಹೋಯಿತು. ಮಾನಸ ಪೂರ್ತಿಯಾಗಿ ಪೆಚ್ಚಾದಳು. ಸದಾ ಅವಳಿಗೆ ಮಮ್ಮಿಯ ಜಪವೇ. ಹೊಸ ನಿರ್ಧಾರ ಮಿದುಳಿನಲ್ಲಿ ಸತ್ತಿತ್ತು. ಆಫೀಸ್ನಲ್ಲಿ ಕೂತಿದ್ದ. ಮಧ್ಯೆ ಫೋನ್ ಬಂದಾಗ ಫೈಲ್ಗಳ ಮಧ್ಯೆ ಹುದುಗಿದ್ದವನು ತಲೆ ಎತ್ತಿದ. ಬೇಸರದಿಂದ ಎತ್ತಿಕೊಂಡು ಹಲೋ ಎಂದ. ಅತ್ತಲಿಂದ ಮಧುಸ್ವರ ಕೇಳಿಸಿತು. ಡ್ಯಾಡಿ ಯಾವಾಗ ಬರ್ತಿ? ಮಾನಸ ಅಳ್ತಾ ಇದ್ದಾಳೆ. ಅವನ ಮೆದುಳಿನಲ್ಲಿ ಸಿಡಿತ ಶುರುವಾಯಿತು. ಹುಬ್ಬು ಗಂಟಿಕ್ಕಿ ಅವಳ ಕೈಗೆ ಫೋನ್ ಕೊಡು ಎಂದ. ಮಾನಸ ಫೋನ್ನಲ್ಲಿಯೇ ಬಿಕ್ಕಿದಳು. ಡ್ಯಾಡಿ ಮಮ್ಮಿನ ಕರ್ಕೊಂಡು ಬಾ. ಪೂರ್ತಿಯಾಗಿ ಸೋತ. ಆ ಸ್ವರಕ್ಕೆ ಪೂರ್ತಿಯಾಗಿ ಕರಗಿ ಹೋದ. ಈಗ ಅಳಬೇಡ, ನಾನು ಮನೆಗೆ ಬರ್ತೀನಿ. ಫೋನ್ ಇಟ್ಟು ಹಿಂದಕ್ಕೆ ಒರಗಿದ. ಬಹಳ ಹೊತ್ತು ಯೋಚಿಸಿದ. ಸಮಸ್ಯೆ ಬಗೆಹರಿಯಲಿಲ್ಲ. ಬರೀ ಗೊಂದಲ. ದಿನಕ್ಕಿಂತ ಮೊದಲೇ ಮನೆಗೆ ಬಂದ. ಕಾರು ಸದ್ದಾದ ಕೂಡಲೇ ಮಧು ಮಾನಸ ಹೊರಗೆ ಬಂದರು. ಅವರ ಮುಖದಲ್ಲಿನ ಉತ್ಸಾಹ ಬತ್ತಿ ಹೋಗಿತ್ತು. ಮಧು ಹಿರಿಯನಂತೆ ಗಂಭೀರವಾಗಿ ಯೋಚಿಸುವವನಂತೆ ಕಂಡ. ರಾಜೀವ್ನ ಮನ ಗತವನ್ನು ಮೆಲುಕು ಹಾಕಿತು. ಹತ್ತಿರಕ್ಕೆ ಹೋಗಿ ಮಧು ಕೆನ್ನೆ ಸವರಿದ. ಅವನ ಪ್ರತಿಕ್ರಿಯೆ 0. ಕ್ರಾಪ್ನ ಕೂದಲು ಹಣೆಯ ಮೇಲೆ ಹರಡಿಕೊಂಡಿತ್ತು. ಮೃದುವಾಗಿ ಹಿಂದಕ್ಕೆ ತಳ್ಳಿದ. ಮಾನಸ ತುಂಬ ಗಲಾಟೆ ಮಾಡಿದ್ಲಾ ಎಂದು ಕೇಳಿದಾಗ ಮುಖ ಮೇಲೆತ್ತಿ ಡ್ಯಾಡಿ ಮಮ್ಮಿನ ಕರ್ಕೊಂಡು ಬಾ ಎಂದ. ಅವನ ಕಣ್ಣುಗಳಲ್ಲಿ ಕಂಬನಿ ಒಸರಿತು. ತಂದೆಯ ಕೈ ಹಿಡಿದು ಅತ್ತೇ ಬಿಟ್ಟ. ರಾಜೀವ್ನ ಕೈ ಬೆರಳು ಅವನ ಕೂದಲಲ್ಲಾಡುತ್ತಿತ್ತು. ಆಯಿತು ನಡೀರಿ, ಕೈ ಹಿಡಿದು ಒಳಗೆ ಕರೆದೊಯ್ದ.
ಹಿಮ ಕಣ್ಣುಗಳ ಮುಂದೆ ಹರಡಿಕೊಂಡಿತು. ಸೋತವನಂತೆ ಸೋಫಾ ಮೇಲೆ ಕುಳಿತ. ಮಧು ಮಾನಸರತ್ತ ನೋಡಿದ. ಮುಖ ಮೇಲೆತ್ತಿ ವೇದನೆಯ ಉಸಿರನ್ನು ದಬ್ಬಿದ. ಹೇಗೆ ಪರಿಹಾರ? ಮಮ್ಮಿ ಹತ್ರ ಹೋಗ್ತೀರಾ? ಮಮ್ಮಿ ಇಲ್ಲೇ ಬರಲಿ. ಹೇಗೆ ಬಿಡಿಸಿ ಹೇಳುವುದು? ಕಣ್ಣುಗಳಲ್ಲಿ ಕರುಣೆ ಉಕ್ಕಿತು. ತುಟಿ ಕಚ್ಚಿದ. ತಟ್ಟೆ ಹಾಕಿದೆ. ಅಡುಗೆಯವನು ಬಂದು ಕೋಣೆಯ ಬಳಿ ಇಣುಕಿದಾಗ ಮೇಲಕ್ಕೆದ್ದ. ಮೊದಲು ಊಟ ಮಾಡೋಣ. ಮಾನಸಳ ಕೆನ್ನೆ ಸವರಿ ಮೇಲಕ್ಕೆದ್ದ. ಅಡುಗೆಯವನು ಮುಖ ಚಿಕ್ಕದು ಮಾಡಿಕೊಂಡು, ಅಮ್ಮ ಅವರನ್ನು ಕರೆದುಕೊಂಡು ಬಂದ್ಬಿಡಿ. ಹುಡುಗರು ಸರಿಯಾಗಿ ಊಟ ತಿಂಡಿ ಮಾಡೋಲ್ಲ. ರಾಜೀವ್ನ ಕೈಯಲ್ಲಿನ ತುತ್ತು ತಟ್ಟೆಗೆ ಬಿತ್ತು. ಆಮೇಲೆ ಅವನಿಂದ ಊಟ ಮಾಡಲಾಗಲಿಲ್ಲ. ಸುಮ್ಮನೆ ಬಂದು ಮಲಗಿಬಿಟ್ಟ. ಮನೆಯ ಚೇತನವೇ ಬತ್ತಿ ಹೋಗಿತ್ತು. ಅತ್ತಿತ್ತ ಹೊರಳಾಡಿದ. ವಿಜಯಳ ಗಂಭೀರ ಮುಖ ಎದುರು ಬಂದು ನಿಂತಿತು. ಆ ಕಣ್ಣುಗಳಲ್ಲಿದ್ದ ನಿರ್ಧಾರಕ್ಕೆ ಬೆಚ್ಚಿದ. ಎದ್ದು ಫೋನ್ ಬಳಿ ಬಂದ. ಟ್ರಂಕ್ ಕಾಲ್ ಬುಕ್ ಮಾಡಲು ಯೋಚಿಸಿದ. ಮನ ಮಂಜಿನಂತೆ ಕೊರೆಯಿತು. ಸುಮ್ಮನೆ ಇಟ್ಟುಬಿಟ್ಟ. 2 ಹೆಜ್ಜೆ ಫೋನ್ಗೆ ಬೆನ್ನು ಹಾಕಿ ಸಾಗಿದ. ಮತ್ತೆ ಬೇಸರದಿಂದ ಕೈಗೆತ್ತಿಕೊಂಡ. ರಾವ್ ಸ್ವರಕ್ಕೆ ಬೆಚ್ಚಿದ. ಹುಡುಗರು ಹೇಗಿದ್ದಾರೆ? ನೀನು ಹೇಗಿದ್ದಿ? ತಟ್ಟನೆ 2 ಪ್ರಶ್ನೆಗಳನ್ನು ಎಸೆದಾಗ ಕಣ್ಣುಗಳ ಮುಂದೆ ನಿರ್ಲಿಪ್ತತೆ ಹರಡಿಕೊಂಡಿತು. ಚೆನ್ನಾಗಿದ್ದಾರೆ. ತಣ್ಣನೆಯ ಸ್ವರಕ್ಕೆ ರಾವ್ ಬೆಚ್ಚಿದರು. ಮುಖದ ಮೇಲಿನ ಸುಕ್ಕುಗಳು ಆಳವಾದವು. ಎದುರು ಕೂತಿದ್ದ ಮಗಳತ್ತ ನೋಡಿದರು. ಕಣ್ಣುಗಳಲ್ಲಿ ಅಸಹನೆ ಕಾಣಿಸಿಕೊಂಡಿತು. ವಿಜಯ ಮಾತಾಡ್ತಾಳೆ. ಕೂತ ವಿಜಯ ಬೆಚ್ಚಿದಳು. ಮಾತಾಡು. ಸೋತವಳಂತೆ ಎದ್ದು ಬಂದು ಫೋನನ್ನು ತೆಗೆದುಕೊಂಡಳು. ಅಂಗೈ ಪೂರ್ಣವಾಗಿ ಬೆವತಿತ್ತು. ಹಲೋ. ಸ್ವರ ಕ್ಷೀಣವಾಯಿತು. ವಿಜಯ ಹೇಗಿದ್ದಿ? ಅತ್ತಲಿಂದ ಸ್ವರ ಕೇಳಿದಾಗ ತಡಬಡಿಸಿದಳು. ಹಾಂ ಎಂದಳು. ರಾಜೀವ್ನ ಬೇಸರದ ಮುಖ ಅವಳ ಕಣ್ಣ ಮುಂದೆ ತೇಲಿತು. ಸುಮ್ಮನೆ ನಿಂತು ಬಿಟ್ಟಳು. ಮಮ್ಮಿ. ಮಾನಸಳ ಸ್ವರ ಕೇಳಿದಾಗ ಅವಳ ಮೈ ಪುಳಕಿತಗೊಂಡಿತು. ಹೇಗಿದ್ದಿ ಮರಿ? ಕಣ್ಣುಗಳ ಮುಂದೆ ದಟ್ಟವಾಗಿ ಮಂಜು ಹರಡಿಕೊಂಡಿತು. ಯಾವಾಗ ಬರ್ತಿ? ಪ್ರಶ್ನೆಗೆ ಅವಳಲ್ಲಿ ಉತ್ತರವಿಲ್ಲ. ಬರ್ತೀನಿ. ಸ್ವರ ನಡುಗಿತು. ಆಮೇಲೆ ಅವಳ ನಾಲಿಗೆಯೇ ಹೊರಳಲಿಲ್ಲ. ಸುಮ್ಮನೆ ಫೋನ್ ಇಟ್ಟು ಕೋಣೆಯತ್ತ ನಡೆದಳು. ಮಗಳ ಮಂಕಾದ ಮುಖ ನೋಡಿ ಕನಕಮ್ಮ ಭಯಗ್ರಸ್ತರಾದರು. ಈಗಲೇ ಅರ್ಧ ಭೂಮಿಗೆ ಕುಸಿದಿದ್ದರು. ಈಗ ಅವಳ ನಿರ್ಧಾರ ತಿಳಿದರೆ ನೇರವಾಗಿ ಪಾತಾಳಕ್ಕೆ ಹೋಗಿಬಿಡುವವರೇ. ಯಾಕೆ ವಿಜಯ ಮಂಕಾಗಿದ್ದಾಳೆ? ಮುಖವೆತ್ತಿ ಗಂಡನ ಕಡೆ ನೋಡಿದರು. ರಾವ್ ಹಿಡಿದ ಪೇಪರ್ ಅಡ್ಡವಾಯಿತು. ಪುನಃ ಅಬ್ಬಬ್ಬಾ ಎಂದು ಅವರ ಕೈಯಲ್ಲಿನ ಪೇಪರ್ ಕಿತ್ತು ಟಿಪಾಯಿ ಮೇಲಿಟ್ಟರು. ಸ್ವಲ್ಪ ಪೇಪರ್ ಓದೋಕ್ಕೆ ಬಿಡು. ಆಮೇಲೆ ಓದಿರಂತೆ. ವಿಜಯ ಯಾಕೆ ಮಂಕಾಗಿದ್ದಾಳೆ? ಕರ್ಕೊಂಡು ಹೋಗಿ ಬಿಟ್ಟು ಬಂದ್ಬಿಡಿ. ದೂರ ಇದ್ರೂ ನಗ್ತಾ ನಗ್ತಾ ಇರೋದು ಬೇಕು. ಆಕೆಯ ಸ್ವರ ಹಿಮದಂತೆ ಕೊರೆಯುತ್ತಿತ್ತು. ಆಯಿತು ಆಯಿತು. ಮೇಲಕ್ಕೆದ್ದರು. ಹೊರಗೆ ಬಂದು ನಿಂತರು. ಬದುಕೆ ಅರ್ಥಹೀನವೆನಿಸಿತು. ಎದೆಯಲ್ಲಿನ ವೇದನೆ ಒಳಗೆ ಬೇಯಿಸುತ್ತಿತ್ತು. ಎಷ್ಟು ದಿನ ಬೇಯಬೇಕು? ಆ ರಾತ್ರಿ ವಿಜಯಳ ಪಾಲಿಗೆ ತಾಳಲಾರದ ಹಿಂಸೆ ಎನಿಸಿತು. ಮಧು, ಮಾನಸ, ರಾಜೀವನ ಸ್ವರ ಅವಳ ಕಿವಿಯಲ್ಲಿ ಗುಯ್ಗುಡುತ್ತಿತ್ತು. ಕಾದ ಸೀಸ ಸುರಿದಂತೆ ನೋವು. 2 ಕೈಯಲ್ಲೂ ಕಿವಿಗಳನ್ನು ಮುಚ್ಚಿಕೊಂಡಳು. ಆದರೂ ಆ ಸ್ವರಗಳ ಬೊಬ್ಬೆ ನಿಲ್ಲಲಿಲ್ಲ. ಎದ್ದು ಕೂತಳು. ಆ ಸ್ವರಗಳಿಗೆ ಅಂತಹ ಶಕ್ತಿ ಎಲ್ಲಿಂದ ಬಂತು? ಹೊಟ್ಟೆಯಲ್ಲಿ ವಿಪರೀತ ಸಂಕಟ. ನೀರು ಕುಡಿದಳು. ನಿಲ್ಲಲಿಲ್ಲ. ತಣ್ಣನೆಯ ಹಾಲು ಕುಡಿದಳು. ಕಡೆಗೆ ಶರಬತ್ತು ಮಾಡಿಕೊಂಡು ಕುಡಿದಳು. ಶಮನವಾಗಲಿಲ್ಲ. ಇದು ಹೆತ್ತ ಕರುಳಿನ ಸಂಕಟ. ಸ್ವಿಚ್ ಹಾಕಿ ಕೋಣೆಯನ್ನು ಬೆಳಕು ಮಾಡಿದಳು. ಆದರೆ ಮನದ ಕತ್ತಲೆ ಸರಿದು ಹೋಗಲಿಲ್ಲ. ಈ ಸಂಕೋಲೆಗಳು ಬಿಗಿಯದಿದ್ದರೆ ಪೂರ್ತಿಯಾಗಿ ವ್ಯವಸ್ಥೆಯೇ ಬದಲಾಗಿ ಬಿಡುತ್ತಿತ್ತೇನೋ. ಅದಕ್ಕಂಥ ಶಕ್ತಿ. ಇಡೀ ರಾತ್ರಿ ನಿದ್ದೆ ಇಲ್ಲದರಿಂದ ಬೆಳಗಿನ ಜಾವಕ್ಕೆ ಸ್ವಲ್ಪ ಜೊಂಪು ಬಂದಂತೆ ಆಯಿತು. ಅದು ನಿದ್ದೆಯಲ್ಲ, ಅರೆ ಪ್ರಜ್ಞಾವಸ್ಥೆ. ಸ್ಪಷ್ಟ ಅಸ್ಪಷ್ಟ ಚಿತ್ರಗಳು ರೀಲ್ನಂತೆ ಬಿಚ್ಚಿಕೊಳ್ಳುತ್ತಿತ್ತು. ವಿಜಯ. ಸ್ವರ ಅವಳನ್ನು ಯಾವುದೋ ಲೋಕದಿಂದ ಸೆಳೆದಂತಾಯಿತು. ಮೆಲ್ಲಗೆ ಕಣ್ಣು ಬಿಟ್ಟಳು. ಕನಕಮ್ಮ ಎದುರು ನಿಂತಿದ್ದರು. ಮುಖದ ಮೇಲೆ ಆತಂಕದ ಗೆರೆಗಳು ಸ್ಪಷ್ಟವಾಗಿದ್ದವು. ಮೆಲ್ಲಗೆ ಎದ್ದು ಕೂತಳು. ದೇಹ ಅಸಾಧ್ಯ ಭಾರವೆನಿಸಿತು. ಇಷ್ಟು ದಿನ ಹೇಗೆ ಹೊತ್ತೆ? ನೋಟ ಅತ್ತಿತ್ತ ಹರಿಸಿದಳು. ಬಿಸಿಲು ತೆರೆದ ಕಿಟಕಿಯ ಮೂಲಕ ಕೋಣೆಯೊಳಗೆ ಪ್ರಸರಿಸಿತು. ತುಂಬ ಹೊತ್ತು ಮಲಗಿಬಿಟ್ಟೆ. ಏನಾಗಿದೆಯೇ ವಿಜಯ ನಿಂಗೆ? ಬೆಚ್ಚಿ ಕತ್ತೆತ್ತಿದಳು. ತಾಯಿಯ ಕಣ್ಣುಗಳಲ್ಲಿ ಸೋಲು ಕಾಣಿಸಿಕೊಂಡಾಗ ಅವಳೆದೆ ಬಿರಿದಂತಾಯಿತು. ಯಾಕಮ್ಮ? ತುಟಿ ಅಂಚಿನಲ್ಲಿ ಕಿರುನಗೆ ಬಿರಿಯಿತು. ನಂಗೊಂದು ಅರ್ಥವಾಗೋಲ್ಲ. ಸುಮ್ಮನೆ ನಡೆದು ಬಿಟ್ಟರು. ಅವರು ಹೋದತ್ತಲೇ ಅವಳ ನೋಟ ಹರಿಯಿತು. ಎದ್ದು ಹೋಗಿ ಸ್ನಾನ ಮಾಡಿ ಬಂದಳು. ಬೇಸರದ ಮನಕ್ಕೆ ಕುಮಾರನ ಪತ್ರ ಚೈತನ್ಯ ನೀಡಿತು. ತುಂಬು ಭರವಸೆಯನ್ನಿತ್ತಿದ್ದ. ಆದಷ್ಟು ಬೇಗ ಎಲ್ಲ ಏರ್ಪಾಟುಗಳನ್ನು ಮಾಡಿ ಕರೆಸಿಕೊಳ್ಳುವುದಾಗಿ ತಿಳಿಸಿದ್ದ. ನಿನ್ನ ಬರುವು ನನಗೆ ಅತ್ಯಂತ ಸಂತೋಷವನ್ನುಂಟು ಮಾಡಿದೆ. ನನ್ನ ಕೆಲಸಕ್ಕೆ ನಿನ್ನಿಂದ ಬಹಳ ನೆರವು ಸಿಗಬಹುದೆಂದು ಆಸೆ ಇಟ್ಟುಕೊಂಡಿದ್ದೇನೆ. ಆದಷ್ಟು ಬೇಗ ಏರ್ಪಾಟು ಮಾಡಿ ಪತ್ರ ಬರೆಯುತ್ತೇನೆ. ಒತ್ತಿ ಹೇಳಿದ್ದ. 2 ಸಲ ಓದಿದಳು. ಒಂದೇ ಒಂದು ಪ್ರಶ್ನೆಯಾದರೂ ಇಲ್ಲ. ಅದು ಅವನ ಸಹಜ ಸ್ವಭಾವ. ಮುಂದುವರಿಯುವುದು. ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕಥೆಯ ಎಲ್ಲ ಭಾಗಗಳಿಗಾಗಿ ಪ್ಲೇ ಲಿಸ್ಟ್ ಚೆಕ್ ಮಾಡಿ.